ಸೂಪರ್, ಒಳ್ಳೆ ಲವ್ ಸ್ಟೋರಿ ಇದೆ, ಒಳ್ಳೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಇದೆ, ಅದ್ದೂರಿ ಮೆಸೇಜ್ ಇದೆ. ರೈತರ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ, ಆದ್ರೆ ಸಖತ್ತಾಗಿದೆ, ಎಲ್ಲ ಸೂಪರ್ ಆಗಿದೆ. ಸೂಪರ್ ರೇಟಿಂಗ್ ಸರ್, ಅವ್ರು ಫ್ರೆಶರ್ ಅಂತ ಗೊತ್ತೇ ಆಗಲ್ಲ. ಸೂಪರ್ ರೇಟಿಂಗ್, ಮಲಸಿಂಹಗಳದ್ದು ಸೂಪರ್ ರೇಟಿಂಗ್ ಮೂವಿ ಅಂತೂ 100% ವೆರಿ ವೆರಿ ಸೂಪರ್, 100 ಡೇಸ್ ಪಕ್ಕ. ಅಲ್ಲಣ್ಣ, ಒಂದು ವಾರಕ್ಕಿಂತ ಅದಕ್ಕೆ ಮುಂಚೆ ಒಂದು ವಾರ ಅದಕ್ಕೆ ಮುಂಚೆ ಯಾರೋ ಹೇಳ್ತಿದ್ರು ನಾವು ಬರ್ತೀವಿ, ಇನ್ನೊಬ್ರು ಬರ್ತಾರೆ ಅಂತ, ಕಿತ್ ತಪ್ಪಾಕ್ಬಿಡ್ತೀವಿ ಅಂತ ಬಂದಿದ್ದೀವಿ. ಕನ್ನಡದವರು, ಕನ್ನಡ ಮೂವಿ ಕಿತ್ ತೋರಿಸಿ ತೋರ್ತಾ ಇದೀವಿ. ಸಿನಿಮಾ ಅಂದ್ರೆ ಏನು ಮಾಡ್ಬೇಕಾ ಹೆಂಗೆ ಅಂತ ಡಿ ಬಾಸ್ ಹತ್ರ ನೋಡಿ ಕಲಿಬೇಕು. ಡಿ ಬಾಸ್ ಕ್ಲಿಯರ್ ಆಗಿ ಹೇಳ್ಬಿಟ್ರು, ರೈತರು ದೇಶದ ಬೆನ್ನೆಲುಬು ಮೊದಲನೇ ವಿಷಯ. ಎರಡನೇ ವಿಷಯ, ಜಾತಿ ಗೀತೆಯಿಂದ ಬದುಕಬೇಡಿ, ನಾವೆಲ್ಲ ಒಂದೇ ಅಂತ ಹೇಳಿದ್ರು. ಹ್ಯಾಟ್ಸ್ ಆಫ್ ಟು ಡಿ ಬಾಸ್. ಆಮೇಲೆ ಎಲ್ಲದಕ್ಕೂ ಒಂದು ಉತ್ತರ ಕೊಡ್ತಾರೆ, ಹೆಂಗೆ ಬದುಕಬೇಕು, ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಒಂದಕ್ಕೂ ಆನ್ಸರ್ ಇದೆ. ಸೂಪರ್ ಆಗಿದೆ, ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು. ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಜೈ ಡಿ ಬಾಸ್. ಯಾರ್ಯಾರವ್ರೆ ಮಂಡ್ಯ ಜನತೆ ಎಲ್ಲರೂ ಫಿಲಂ ನೋಡ್ಬೇಕು. ಡಿ ಬಾಸ್ ಅಂದ್ರೆ ಡಿ ಬಾಸ್ ಮಸ್ತ ಮಾಡೋರು ನಮ್ಮ ಬಾಸು. ಮೇಕಿಂಗ್ ಅಂತೂ 100 ಅಲ್ಟಿಮೇಟ್. ಬಾಲಿವುಡ್ ಹಾಲಿವುಡ್ ಮೀರ್ಸಿ ಮಾಡೋರೆ. ಮತ್ತೆ ಮಾಸ್ಕ ಬಾಸ್ ಅಂತ ಮತ್ತೆ ಪ್ರೂವ್ ಮಾಡೋರು ನಮ್ಮ ಬಾಸು. ಹೆಂಗೈತಂದ್ರೆ ಮೂವಿ ಹಾಲಿವುಡ್ ಬಾಲಿವುಡ್ಗೂ ಮೀರ್ಸೈತೆ, ಯಾವುದು ನಡೆಯಲ್ಲ ಇನ್ ಮುಂದೆ. ಮಾಸ್ಕ ಬಾಸ್, ಜೈ ಡಿ ಬಾಸ್. ಪ್ರತಿಯೊಬ್ರು ಕನ್ನಡ ಇಂಡಸ್ಟ್ರಿಲಿ ಎಲ್ಲಾರು ರೈತರ ಬಗ್ಗೆ ತೆಗೆದಿದ್ದಾರೆ. ಕ್ರಾಂತಿ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ತೆಗೆದ್ರು, ಕಾಟೇರ ಬಂದ್ರು ರೈತರ ಬಗ್ಗೆ ತೆಗೆದಿದ್ದಾರೆ. ಪ್ರತಿಯೊಬ್ರು ಬಂದು ನೋಡಿ ಕನ್ನಡ ಚಿತ್ರವನ್ನ ಬೆಳೆಸಿ, ಕನ್ನಡ ಚಿತ್ರವನ್ನ ಆರೈಸಿ. ನಿಮ್ ಜಲ ಎಲ್ಲ ಜೈ ಡಿ ಬಾಸ್ಗೆ ಇರ್ಲೇಬೇಕು ಅಷ್ಟೇ. ಜೈ ಡಿ ಬಾಸ್. ನನ್ ಕೈಲಿ ತಯಾರಾಗೋ ಮಚ್ಚು 2 ಸರಿ ಕೆಂಪಾಗ್ತೈತೆ. ಒಂದು ಬೆಂಕಿಲಿ ಬೆಂದಾಗ, ರಕ್ತದಲ್ಲಿ ಬೆಂದಾಗ. ಜೈ ಡಿ ಬಾಸ್. ಫಿಲಂ ಮಾತ್ರ ಸೂಪರ್ ಗುರು, ಅಲ್ಟಿಮೇಟ್. ಬಾಸ್ ಮೂವಿ ಈ ತರ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಈ ತರ ಬಂದೈತೆ, ಪಕ್ಕ 100 ಡೇಸ್ ಪಕ್ಕ ಒಳ್ಳೇಬೇಕು. ಜೈ ಡಿ ಬಾಸ್. ಡಿ ಬಾಸ್. ನಮ್ಮ ಇಂಡಸ್ಟ್ರಿಲಿ, ಕನ್ನಡ ಇಂಡಸ್ಟ್ರಿಲಿ ಇರೋದೊಬ್ರೆ ವಾಸು. ಕನ್ನಡದ ಇಂಡಸ್ಟ್ರಿಲಿ ಇರೋದೊಬ್ರೆ ಡಿ ಬಾಸ್ ಅಷ್ಟೇ. ಮೂವಿ ಮಾತ್ರ ಅಲ್ಟಿಮೇಟ್. ಹಾಲಿವುಡ್ ಬಾಲಿವುಡ್ಗಿನ ಮೀರ್ಸಿ ಮಾಡೋರು. ಜೈ ಡಿ ಬಾಸ್. ಮತ್ತೆ ಮಾಸ್ಕ ಬಾಸ್ ಅಂತ ಪ್ರೂವ್ ಮಾಡೋರು ನಮ್ಮ ಬಾಸ್. ಮೂವಿ ಮುಂದೆ ಅವ್ರು ತೆಗಿಯಕ್ಕಾಗೋದಿಲ್ಲ. ಏನಂತ ಅವಾರ್ಡ್ ಅಂದ್ರೆ ಡಿ ಬಾಸ್. 100 ಡೇಸ್ ಪಕ್ಕ ಓಡುತ್ತೆ. ಡಿ ಬಾಸ್ ಆಕ್ಟಿಂಗು ಈ ತರ ಯಾವಾಗ್ಲೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿರೋದು. ಮಾತ್ರ 100 ಡೇಸ್ ಪಕ್ಕ ಆಗುತ್ತೆ, ಹಿಟ್ ಆಗುತ್ತೆ. ಡಿ ಬಾಸ್ಗೆ ಈ ತರ ಪಿಕ್ಚರ್ ಮೂವಿ ದರ್ಶನ್ ಅವ್ರು ಯಾವಾಗಲೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ಯಾರ. ಒಳ್ಳೆ ಆಕ್ಟಿಂಗ್ ಮಾಡ್ಯಾರ. ಮೂವಿ ಮಾತ್ರ ಸಖತ್ತಾಗಿದೆ. ಎಲ್ಲರೂ ಜಾತಿ ಬಗ್ಗೆ ತಿಳಿಸಿದ್ದಾರೆ, ಅದನ್ನ ಥಿಯೇಟರ್ ಬಂದು ನೋಡಿದ್ರೇನೆ ಗೊತ್ತಾಗುತ್ತೆ ಎಲ್ರಿಗೂ. ಮಾಸ್ ಮೂವಿ ಸೂಪರ್ ಆಗಿದೆ, ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ, ಸಖತ್ತಾಗಿದೆ. ಇಂಟ್ರೋಲ್ ಮೇಲಂತೂ ಇನ್ನೂ ಸೂಪರ್ ಆಗಿದೆ. ಆ ಲವ್ ಫೀಲಿಂಗ್ಸ್ ಇದೆ, ಅದು ನೋಡಿದ್ರೆ ಅಷ್ಟು ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ ಮೂವಿ. ಮಾಸ್ ಮೂವಿ ಸೂಪರ್ ಆಗಿದೆ. ಸೂಪರ್ 100 ಡೇಸ್ ಪಕ್ಕ. ಒಂದು ಒಳ್ಳೆ ಕಂಟೆಂಟ್ ಇದೆ. ಅಪ್ಪಟ ಕನ್ನಡದ ಸಿನಿಮಾ, ಪ್ರತಿಯೊಬ್ಬರು ಕನ್ನಡಿಗರು ಬಂದು ನೋಡಲೇಬೇಕಾದಂತ ಸಿನಿಮಾ. ನಿಜ ಹೇಳ್ತೀನಿ, ಪ್ರತಿಯೊಂದು ರೈತರ ಮೇಲೆ ಡಿಪೆಂಡ್ ಮಾಡಿದ್ದಾರೆ. ರೈತರು ಅಂದ್ರೆ ಏನು, ಅವ್ರ ಕೆಪಾಸಿಟಿ ಏನು, ಅವ್ರನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋ ತೋರಿಸಿದ್ದಾರೆ. ಜೈ ಡಿ ಬಾಸ್. ಜೈ ಡಿ ಬಾಸ್. ಪಕ್ಕಾ ಕನ್ನಡದ ಸಿನಿಮಾ ಸರ್, ಅಪ್ಪಟ ಕನ್ನಡಿಗರು ನೋಡಲೇಬೇಕಾದಂತ ಸಿನಿಮಾ. ಜೈ ಡಿ ಬಾಸ್. ಮೂವಿ ಮಾತ್ರ ಮಸ್ತ್ ಬಂದಿದೆ. ಮೊದ್ಲೇ ಹೇಳಿದ್ರು ಗಾಂಧಿನಗರ ಯಾರಿದ್ರು ಡಿ ಬಾಸ್. ಯಾವತ್ತಿದ್ರು ಗಾಂಧಿನಗರದಲ್ಲಿ ಕಿಂಗ್ ಅಂದ್ರೆ ಡಿ ಬಾಸ್ ಮಾತ್ರನೇ. ಸೂಪರ್ ಮೂವಿ. ಅಪ್ಪಟ ಕನ್ನಡಿಗರಲ್ಲಿ ಮಾಡಿರೋ ಮೂವಿ ಇದು. ಬಾಲಿವುಡ್ ಹಾಲಿವುಡ್ಗೆ ಯಾವ್ದಕ್ಕೂ ಕಮ್ಮಿ ಇಲ್ಲ ಮೂವಿ. ಮಾಸ್ಕ ಬಾಸ್ ಅಂತ ಮತ್ತೆ ಪ್ರೂವ್ ಮಾಡಿದಾರೆ ನಮ್ಮ ಬಾಸ್. ಬೂಸ್ಟ್ ಎಲ್ಲ ಕುಡ್ಸಲ್ಲ, ಓನ್ಲಿ ಜ್ಯೂಸ್ ಮಾತ್ರ ಕುಡ್ಸೋದು. ಬೂಸ್ಟ್ ಎಲ್ಲ ಕುಡ್ಸಲ್ಲ, ಓನ್ಲಿ ಜ್ಯೂಸ್ ಮಾತ್ರ ಕುಡ್ಸೋದು. ಲಾಸ್ಟ್ ರಿವ್ಯೂನಲ್ಲಿ ಆರ್ ನಗರದಲ್ಲಿ ಬೂಸ್ಟ್ ಕುಡಿಸ್ತೀವಿ ಅಂತ ಹೇಳಿದ್ರು, ನಾವು ಜ್ಯೂಸ್ ಕುಡಿಸ್ತೀವಿ ಬರಕ್ಕೆ ಹೇಳಿ ಅವ್ರನ್ನ. ಸ್ಯಾಂಡಲ್ವುಡ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನಮ್ ಡಿ ಬಾಸ್ ಕಿಂಗು. ಸಖತ್ ಸಿನಿಮಾ, ಸಖತ್. ಜೈ ಡಿ ಬಾಸ್. ಎಲ್ಲ ಥಿಯೇಟರ್ಗೆ ಬಂದು ನೋಡಿ.
ಮಾತ್ರ ಸಕ್ಕದಾಗಿತ್ತು. ಥ್ಯಾಂಕ್ ಯು ತರುಣಣ್ಣ. ಸಿನಿಮಾಟೋಗ್ರಫಿ ಚಿಂದಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಿಲಂ ಸೂಪರ್. ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡಿಲ್ಲ. ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ. ಗತ್ತೆ ಬೇರೆ. ನಮ್ ಬಾಸು ಮಾಡಲ್ಲ, ಇಡೀ ಕರ್ನಾಟಕದಲ್ಲಿ ಅವನು ಮಾಡಕ್ಕಾಗಲ್ಲ. ಫಿಲಮು ರೈತರ ಬಗ್ಗೆ ಹೋರಾಟ ಮಾಡಾರ. ಫಿಲಂ ನೋಡ್ಬೇಕು. ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್. ಜೈ ಡಿ ಬಾಸ್. ದರ್ಶನ್ ಆಕ್ಟಿಂಗ್ ಸೂಪರ್, 100%. ಒಳ್ಳೆ ಮೆಸೇಜ್ ಕೊಟ್ಟಿದ್ರು ಈ ಮೂವಿಗೆ. ಸೂಪರ್. ಎಲ್ಲರೂ ಬಂದು ನೋಡ್ರಿ ಚೆನ್ನಾಗಿ. ಒಬ್ಬ ಅಭಿಮಾನಿಯಾಗಿ ಹೇಳ್ತಾ ಇಲ್ಲ, ಒಬ್ಬ ಮನುಷ್ಯತ್ವ ಇರೋ ಮನುಷ್ಯನಾಗಿ ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡ್ಬೇಕು. ಅದರಲ್ಲೂ ರೈತರ ಮಕ್ಕಳು ಪ್ರತಿಯೊಬ್ಬ ಮನುಷ್ಯರು ಬಂದು ನೋಡಿದ್ರೆ ತಪ್ಪೇನೂ ಇಲ್ಲ. ಆ ಕ್ಲೈಮ್ಯಾಕ್ಸ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗ್ ಬಹಳ ಇಷ್ಟ ಆಗೋಯ್ತು. ಯಾಕಂದ್ರೆ ಆ ಪ್ರತಿಯೊಬ್ಬ ಮನುಷ್ಯರ ನೋಡ್ಲೆ ಅರ್ಥ ಮಾಡ್ಕೊಂಡು ಬದುಕಬೇಕಾಗಿರೋಂತ ಬರೀ ಡೈಲಾಗ್ ಅಲ್ಲ, ಅದು ಬದುಕಿನ ಅರ್ಥ ಅದೊಂದು. ಪ್ರತಿಯೊಬ್ರು ಬಂದು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ದಯವಿಟ್ಟು. ರೈತರು ಬಂದ್ ನೋಡೋ ಮೂವಿ, ಬಾಸ್ ಮೂವಿ ಸೂಪರ್ ಆಗಿದೆ. ರೈತರು ಬಂದ್ ನೋಡ್ಬೇಕು ಎಲ್ರು. ಸೂಪರ್ ಆಗಿದೆ, ಬೆಂಕಿ. ಎಲ್ಲರೂ ಬಂದು ಫಿಲ್ಮ್ ನೋಡ್ಬೇಕು. ರೈತರ ಬಗ್ಗೆ ಸಖತ್ತಾಗಲ್ಲ. ಡಿ ಬಾಸ್ಗೆ, ಡಿ ಬಾಸ್ಗೆ.